ಶಿರಸಿ ನಗರದ ಭಾರತ ಸೇವಾದಳದಲ್ಲಿ ಸಂಸ್ಥೆ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿಕ್ಷಕರ ಸಂಪನ್ಮೂಲ ವೇದಿಕೆ ಸ್ಫೂರ್ತಿಗೆ ಸಾಮಾಜಿಕ ಕಾರ್ಯಕರ್ತ ಎಸ್ಕೆ ಭಾಗವತ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರಿಗೆ ಆ ಮೂಲಕ ಮಕ್ಕಳಿಗೆ ಪ್ರಭುತ್ವ ನೀಡುವ ಕಾರ್ಯವನ್ನು ಡಯಟ್ ಮೂಲಕ ಮಾಡುತ್ತಿರುವುದು ಅಭಿನಂದನೆಯ ನಡೆ. ಇದು ರಾಜ್ಯದ ಕಲಿಕಾ ಕ್ಷೇತ್ರದಲ್ಲಿಯೂ ಅಳವಡಿಕೆಯಾಗುವಂತೆ ಆಗಲಿ ಎಂದು ಹೇಳಿದರು. ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಡ್ತಾ ಬಂದಂತ ಒಂದು ಜಿಲ್ಲೆ. 60 ಜಿಲ್ಲೆಯ ನಂತರವೂ ಸಹಿತವಾಗಿ ಆ ಒಂದು ಹೆಗ್ಗಳಿಕೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಂಥದ್ದು ಇಲ್ಲಿಯ ಶಿಕ್ಷಕರು, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಇಲಾಖೆಯ ಅಧಿಕಾರಿಗಳು. ಇದನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗುತ್ತೆ. MS ಅವರಂತೂ ಮಾತಾಡುವಾಗ ಹೇಳಿದ್ವಿ, ಇವತ್ತು ಏನು ಕಾರ್ಯಕ್ರಮದ ವಿಶೇಷ ಏನು ಹೇಳಿದ್ರು. ಒಂದಷ್ಟು ಕಲಿಕೆಗೆ ಉತ್ತೇಜನ ನೀಡುವಂತಹ ಒಂದು ಕಲಿಕೆಗೆ ರೂಪರೇಷೆಯನ್ನು ನೀಡುವಂತಹ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರವನ್ನು ನಾವು ಡಯಟ್ನವರು ಸಂಗ್ರಹ ಮಾಡಿದ್ದೇವೆ. ಯಕ್ಷಗಾನ ಕಲೆಯ ಮೂಲಕ ಭಾಷಾ ಪ್ರಭುತ್ವದ ಕಾರ್ಯ ಸಾಧನೆಯ ಕುರಿತ ಈ ಪತ್ರಿಕೆ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜ್ಞಾನ ಸ್ಫೂರ್ತಿಯ ಕಾರ್ಯ ಆರಂಭಿಸುವುದು ಒಳಿತಾದ ಕಾರ್ಯ. ಮಗು ಕೇಂದ್ರೀಕೃತವಾಗಿ ಮೌನ ಕ್ರಾಂತಿಯ ಮಾದರಿಯಲ್ಲಿ ನಡೆಸುವ ಕಾರ್ಯ ಶಿಕ್ಷಣ ಇಲಾಖೆಯಿಂದ ಆರಂಭವಾಗಿದೆ ಎಂದರು. ಡಯಟ್ ಪ್ರಾಚಾರ್ಯರಾದ SM ಹೆಗಡೆ, ಶಿಕ್ಷಕರ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ಕಾರ್ಯ ಆಗುವುದು ವಿಸ್ತಾರ ಆಗಬೇಕು ಎಂಬುದಕ್ಕೆ ಇದನ್ನು ಆರಂಭಿಸಲಾಗಿದೆ. ಶಾಸಕರು ಆರಂಭಿಸಿಕೊಟ್ಟ ಸ್ಫೂರ್ತಿ ಚೇತನ ಕಾರ್ಯಕ್ರಮದ ಮುಂದುವರಿಕೆ ಇದಾಗಿದೆ ಎಂದರು. ರೋಟರಿ ಅಧ್ಯಕ್ಷೆ ಸುಮನ್ ಹೆಗಡೆ, ಪತ್ರಕರ್ತ ಅಶೋಕ್ ಹಾಸ್ಯಗಾರ್, ಅಧಿಕಾರಿಗಳಾದ ಸದಾನಂದ ಸ್ವಾಮಿ, ನಾಗರಾಜ್ ನಾಯ್ಕ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್, ರಾಘವ್ ಹೆಗಡೆ ಉಪಸ್ಥಿತರಿದ್ದರು. ಉಪನ್ಯಾಸಕ ಈಶ್ವರ್ ನಾಯ್ಕ್ ಸ್ವಾಗತಿಸಿದರು. ನಾರಾಯಣ್ ಭಾಗವತ್ ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.